ಗ್ರಾಮದಲ್ಲಿ ಹೆಚ್ಚು ದಲಿತ ಸಮುದಾಯ ಇರ್ತಕ್ಕಂಥ ಒಂದು ಸಮುದಾಯ ಇದೆ. ಅಲ್ಲಿ ಮಹಾತ್ಮರ ದಿನ ಏನು ಹುಟ್ಟುಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಿಸುವ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಜನರ ಮೇಲೆ ಏಕಾಏಕಿ ಆತ ಮೋಸ್ಟ್ಲಿ ಏನು ಡ್ರಿಂಕ್ಸ್ ಮಾಡಿದ್ರು ಅಂತ ಕಾಣುತ್ತೆ, ಮದ್ಯಪಾನ ಮಾಡಿ ಕಾರನ್ನು ಓಡಿಸಿದ್ದಾರೆ. ಹಾಗಾಗಿ ಒಂದು ಸಾಧಾರಣ ಒಂದು 7-9 ವರ್ಷದ ಮಗು ತೀರೋಗಿದೆ. ಇನ್ನೂ 8 ಜನದಲ್ಲಿ ಒಬ್ಬರು ಸೀರಿಯಸ್ ಆಗಿದ್ದಾರೆ, ಹಾಸನದ ಇದ್ದಾರೆ. ಆದರೆ ಇಂಥ ದುರ್ದೈವ ಅಂದರೆ ಒಬ್ಬರು ಮಹಾತ್ಮರ ದಿನ ಆಚರಿಸುವಂಥ ಸಂದರ್ಭದಲ್ಲಿ ಇಂಥ ಕಿಡಿಗೇಡಿಗಳು ಈ ರೀತಿ ಕೃತ್ಯ ನಡೆಸೋದು ಸರಿಯಲ್ಲ. ಆದರೆ ನಾನು ರಾತ್ರಿ 1:30 ತನಕ ಇಲ್ಲೇ ಇದ್ದು ನಾನು ಅವರ ಆರೋಗ್ಯವನ್ನು ವಿಚಾರಿಸಿ ತಕ್ಷಣದಲ್ಲಿ ಅವ್ರನ್ನ ಹಾಸನ ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥ ಕೆಲಸವನ್ನು ಮಾಡಿಸಿ ಮತ್ತು ಆರೋಪಿಯನ್ನು ಕೂಡ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಇದರಲ್ಲಿ ಸರಿಯಾದ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದಮೇಲೆ, ಯಾಕೆಂದರೆ ಅಮಾಯಕರ ಮಕ್ಕಳು ಇವತ್ತು ಇರ್ತಕ್ಕಂಥದ್ದು ಪ್ರತಿಯೊಬ್ಬರು 1 ಅಥವಾ 2 ಮಕ್ಕಳು ಇರ್ತದೆ. ಇರ್ತಕ್ಕಂಥವ್ರೊಂದು ಮಕ್ಕಳನ್ನ ಕಳ್ಕೊಂಡು ಅವ್ರು ಎಲ್ಲಿಗೆ ಹೋಗಬೇಕು? ಇಂಥ ಬಡವರು ಶೋಷಿತ ಪರದಲ್ಲಿ ಇರ್ತಕ್ಕಂಥವರಿಗೆ ಅವರಿಗೆ ಇಷ್ಟೊಂದು ಈ ಥರ ಆಗಿರುವಾಗ ಹಣಕಾಸಿನ ತೊಂದರೆ ಇರುತ್ತೆ, ಅವರು ಉಳಿಸುವಂಥ ಪರಿಸ್ಥಿತಿ ಕಷ್ಟ ಆಗಿರುತ್ತೆ. ಹಾಗಾಗಿ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಅವ್ರ ಫ್ಯಾಮಿಲಿಗೆ ಕೊಡಲಿ, ಇಂದವರ ಕುಟುಂಬಕ್ಕೆ. ಹಾಗೆ ಇನ್ನು ಮುಂದೆ ಈ ಥರ ಆಗದಂಗೆ ಕಠಿಣ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಿ ಅಂತಕ್ಕಂಥ ವಿಚಾರ ಇಷ್ಟಪಡ್ತಾ ಇದ್ದೀನಿ. ಒಂದೇ ಗುರಿ ನಮ್ಮದು, ಮಹಾತ್ಮರ ದಿನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅವಘಡಗಳು ಆಗಬಾರ್ದು. ಈ ಅವಘಡ ಮಾಡುವಂಥ ಕೆಟ್ಟ ಸಂಸ್ಕೃತಿಯ ಜನಗಳನ್ನು ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ತಮ್ಮ ಮುಖಾಂತರ ಅಂತ ಇಷ್ಟಪಡ್ತೀನಿ.